ನಮ್ಮ ಜೊತೆ ಹಿರಿಯರು, ನೇರ ನಡೆಯವರಿಗೆ ಹೆಸರಾದಂಥವರು, ಜನರನ್ನ ನೇರವಾಗಿ ಮಾತಾಡಿಸಿ ನೇರವಾಗಿ ಕೆಲಸ ಮಾಡುವಂತಹ ಮಾಜಿ ಶಾಸಕರು ಶ್ರೀಮಠ ನಿರ್ದೇಶಕರಾದಂಥ ಸನ್ಮಾನ್ಯ ಕೆ. ಚಂದ್ರಶೇಖರ್ ಸರ್ ಅವರು ಇದ್ದಾರೆ. ಹಾಗೆ ರಾಜಕೀಯ ಮುತ್ಸದಿ ಎಂದರೆ ಪ್ರಸಿದ್ಧರಾದಂಥವರು, ಅತ್ಯಂತ ಪಾರದರ್ಶಕ ರಾಜಕಾರಣಿಯಾಗಿ ವಿಶೇಷವಾಗಿ ವಿಧಾನಮಂಡಲದಲ್ಲಿ ಕೆಲಸವನ್ನು ನಿರ್ವಹಿಸಿ ಅನೇಕ ಸಂಸ್ಥೆಗಳಿಗೆ, ರಾಜ್ಯದ ಸಂಸ್ಥೆಗಳಿಗೆ ಅಧ್ಯಕ್ಷರಾಗಿ, ಬಡವರ ಪರವಾಗಿ, ರಾಜ್ಯದ ಪರವಾಗಿ ಕೆಲಸ ಮಾಡುವಂತ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಲಕ್ಷ್ಮೀಸಾಗರ್ ಸರ್ ಕೂಡ ಇಲ್ಲಿದ್ದಾರೆ. ಅವರಿಗೆ ಹಾಗೂ ನಮ್ಮ ಯುವಕರನ್ನ ಪ್ರಗತಿ ಪರ ಇಟ್ಕೊಂಡ್ಬಂದು ಇಲ್ಲಿ ಒಂದು ಹೊಸ ಆಸ್ಪತ್ರೆ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ನಿಮಗೆಲ್ಲ ಈಗ ಸಾಕಷ್ಟು ವಿಷಯಗಳನ್ನು ತಿಳಿಸಿದ್ದಾರೆ. ನಮ್ಮ ಪೂರ್ವಾಶ್ರಮದಲ್ಲಿ ಕೃಷ್ಣಾಷ್ಟಮಿಯ ಅನುಭವಗಳನ್ನಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ಎಲ್ಲರೂ ಕೃಷ್ಣಾಷ್ಟಮಿಯ ಜನರು ನೀವು ಕೃಷ್ಣಾಷ್ಟಮಿಯನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿ. ನನ್ನ ಇದು ಹಕ್ಕೊತ್ತಾಯ. ನಾನು ಒಬ್ಬ ಸನ್ಯಾಸಿಯಾಗಿ ಅಥವಾ ಸ್ವಾಮೀಜಿಯಾಗಿ ಹೇಳಬೇಕು ಬೇಡ ಗೊತ್ತಿಲ್ಲ, ಆದರೆ ಪೂರ್ವಾಶ್ರಮ ಅನುಭವದ ಮೇಲೆ ಹೇಳ್ತಾ ಇದ್ದೇನೆ. ಕೃಷ್ಣಾಷ್ಟಮಿಗೆ ಎಲ್ಲಾ ಸೌಲಭ್ಯಗಳು ಇದ್ದಾಗ ನೀವು ಮಂಡ್ಯಕ್ಕಾಗಲಿ, ಮೈಸೂರಿಗಾಗಲಿ, ಬೆಂಗಳೂರಿಗಾಗಲಿ ಹೋಗಬೇಕಾದ ಅಗತ್ಯತೆ ಇಲ್ಲ. ಇವತ್ತು ನಿಜವಾಗ್ಲೂ ಕೂಡ ನಮ್ಮ ಚಂದ್ರಶೇಖರ್ ಅಭಿನಂದಿಸ್ತೇನೆ. ಒಂದು ಒಳ್ಳೆ ಆಸ್ಪತ್ರೆಯ ನಿರ್ವಹಣೆ ಮಾಡ್ತಾ ಇದ್ರೆ. ಆಕಸ್ಮಿಕವಾಗಿ ಸ್ವಲ್ಪ ನಿಂತು ಹೋಗಿತ್ತು, ಆದರೆ ಇವತ್ತು ನೀವು ಅಪೂರ್ವ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಡೀ ತಂಡ ಇಲ್ಲಿ ಒಂದು ಹೊಸ ಸಾಹಸವನ್ನು ಮಾಡಲಿಕ್ಕೆ ಸಾರ್ವಜನಿಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ತುರ್ತಾಗಿ ಆರೋಗ್ಯ ಸೇವೆಗಳನ್ನು ಕೊಡಲಿಕ್ಕೆ ಇವತ್ತು ಪ್ರಾರಂಭ ಆಗ್ತಾ ಇದೆ. ಈ ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಕೃಷ್ಣಾಷ್ಟಮಿಯಿಂದ ಬೆಂಗಳೂರಿಗೆ ಬರಲಿಕ್ಕೆ, ಕೃಷ್ಣಾಷ್ಟಮಿಯಿಂದ ಮಂಡ್ಯಕ್ಕೆ ಬರಲಿಕ್ಕೆ ಎಷ್ಟು ಒತ್ತಡ ಆಗುತ್ತೆ ಅಂದ್ರೆ ನಮಗೆ ಇವತ್ತು ಸುಮಾರು 2.5 ಗಂಟೆ ಆಯಿತು ಬೆಂಗಳೂರಿಂದ ಇಲ್ಲಿ ಬರಲಿಕ್ಕೆ. ಹಾಗಾಗಿ ಇಲ್ಲೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುವುದು ಸಾರ್ವಜನಿಕವಾಗಿ ಉಪಯೋಗ ಆಗುವಂತ ಕೆಲಸ ಅಂತ ನಮ್ಮ ಇತ್ತೀಚೆಗೆ ಒಂದು ಜಿಲ್ಲಾಧಿಕಾರಿಗಳ ಮೇಲುಸ್ತುವಾರಿಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಅಭೂತಪೂರ್ವವಾಗಿ 3 ದಿವಸ ಅಷ್ಟೊಂದು ಜನಸಂದಣಿ ಬಹುಶಃ ಹಿಂದಿನ ವರ್ಷಗಳಲ್ಲಿ ನಮ್ಮದೇ ಇದ್ದಂತಹ ವಿಚಾರಾನಂದ ಸ್ವಾಮಿ ಅವರ ಪರವಾಗಿ ಸ್ವಾಗತವನ್ನು ಕೋರಿ ಅದು ಯಶಸ್ವಿಯಾಗಿ ಯಾವಾಗ ನಡೆಸ್ಕೊಳ್ತಾ ಇದ್ದಾರೆ ಮುಂದವರಿಗೆ ಸುಖವಾಗಿ ಬದುಕಿದ್ದಾರೆ. ಅವರಿಗೆ ಆಸ್ಪತ್ರೆಯನ್ನು ನಡೆಸಲು ಉದ್ಯುಕ್ತರಾಗಿದ್ದಾರೆ. ಅವ್ರ ಜೊತೆಗೆ ಶುಭಭಾವನೆಗಳನ್ನು ಕೂಡ ಕೈಯನ್ನು ತೋರಿಸಿದ್ದಾರೆ. ಅಲ್ಲಿಯವರು ಅಷ್ಟು ಉತ್ಸಾಹಿಗಳು ಯುವಕರಾಗಿಯೂ ಕೂಡ ಹೆಸರು ಆಗಬಾರದು ಕೂಡ ಅವಶ್ಯಕ. ಈ ಆಹ್ವಾನ ಪಟ್ಟಿಯಲ್ಲಿ ಸ್ವಾಗತ ಕೋರುವುದು ಮೂಲದ ಹೆಸರನ್ನು ಮಾಡಿದ್ದಾರೆ. ಸುಜಾತ ಮತ್ತು ಕೃಷ್ಣಮೂರ್ತಿ ಅಮಲವನ್ನು ಮಾಡಿದ್ದಾರೆ. ಇವತ್ತು ಎಲ್ಲ ವಿದ್ಯಮಾನದ ಮೂಲಕವಾಗಿ ಹೊಸ ಶ್ರೀಗಳ ಪಾದಾರವಿಂದಗಳಿಗೆ ಪ್ರಣಾಮುತ್ತಾ, ಹಾಗೆಯೇ ಜಿಲ್ಲಾಧಿಕಾರಿಗಳ ಸಮೇತ ನನ್ನ ಜೊತೆಯಲ್ಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಚಂದ್ರನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಒಂದು ಆಸ್ಪತ್ರೆಯ ವ್ಯವಸ್ಥೆಯನ್ನು ತೆಗೆದುಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಅನಿಲ್ ಅವರು ಮತ್ತು ಅವರ ಕುಟುಂಬದವರೇ, ನೆರೆದಿರ್ತಕ್ಕಂಥ ಯಾವತ್ತು ಬಂಧುಗಳೇ, ತಾಯಿಗಳೇ, ಮಾಧ್ಯಮ ಆರೋಗ್ಯದ ಬಗ್ಗೆ ಇವತ್ತು ಸರ್ಕಾರಗಳು ಎಷ್ಟೇ ಕಾಳಜಿ ವಹಿಸಿದ್ರು ಕೂಡ ಇವತ್ತು ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಒಂದು ವ್ಯವಸ್ಥೆ ಒಳಗಡೆ ಅನೇಕ ಮಠಾಧೀಶರು ಕರೋಣ ಪೂಜ್ಯರಾದಿಯಾಗಿ ಇವತ್ತು ಗೊತ್ತಿರ್ತಕ್ಕಂಥ ನಮ್ಮ ಹಿರಿಯರನ್ನ ನಮ್ಮ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕುಡಿತಕ್ಕಂಥ ನೀರು ಇರ್ಬೋದು, ಸೇವಿಸ್ತಕ್ಕಂಥ ಗಾಳಿ ಇರ್ಬೋದು, ತಿಂತಕ್ಕಂಥ ಆಹಾರ ಇರ್ಬೋದು, ಎಲ್ಲವೂ ಕೂಡ ವಿಷಮಿಶ್ರಿತ ಪದಾರ್ಥಗಳಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಾಯಿಲೆ ಯಾವ ಸಂದರ್ಭದಲ್ಲಿ ಯಾವ ವೇಳೆಯಲ್ಲಿ ನಮಗೆ ಬರುತ್ತೆ ಅಂತಕ್ಕಂಥದ್ದು ನಮ್ಗ್ಯಾರು ಕೂಡ ಅರಿವಿರೋದಿಲ್ಲ. ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ ತುಂಬ ಚೆನ್ನಾಗಿ ಊಟ ಮಾಡಿ ಮಲಗಿರ್ತಾರೆ, ಬೆಳಗ್ಗೆ ಎದ್ರೆ ಈಗಾಗಲೇ ಮಾಧ್ಯಮದಲ್ಲಿ ಬಂದಿರುತ್ತೆ ಅವ್ರ ಜೀವನ ಮುಡಿಯಾಗಿ ಬಂದವರೆ. ಸನಾತನ ಕಾಲದ ಧರ್ಮ, ಪರಂಪರೆ, ಇತಿಹಾಸವನ್ನು ಹೊರತಕ್ಕಂಥ ನಾವೆಲ್ಲರೂ ಕೂಡ ಅರ್ಕೋಬೇಕು. ನಾವಿವತ್ತು ಜೀವಿತ ಕಾಲದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಏನು ಹುಟ್ಟಿಸಿರ್ತಕ್ಕಂಥ ಭಗವಂತ ನಮ್ಮನ್ನ 100 ವರ್ಷಗಳ ಕಾಲ ಜೀವಿತ ಇರ್ತಾನೆ ಅಂತಕ್ಕಂಥದಕ್ಕೆ ಇವತ್ತು ಸಾಕ್ಷಿ ಇಲ್ಲ. ಕಾರಣ
ನಾವು ನಡ್ಕೊತಕ್ಕಂಥ ದಾರಿ ಹಾಗಾಗಿದೆ. ನಮ್ಮೆಲ್ಲರಿಗೂ ಕೂಡ ಒಂದು ಗುರು ಬೇಕು, ನಮ್ಮ ಸಾಧನೆಗೆ ಒಂದು ಗುರಿ ಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇವತ್ತು ನನ್ನ ಸಹೋದರ ಅನಿಲ್ ತೀರ್ಥಹಳ್ಳಿಯಿಂದ ಬಂದು ಮಂಡ್ಯದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ 2 ಹೋಟೆಲ್ಗಳನ್ನು ಮಾಡಿ ಇವತ್ತು KR-ಪೇಟೆಯ ಹಾಗೂ ಸುತ್ತಮುತ್ತಲಿನ ತಾಲೂಕು ಜಿಲ್ಲೆಯ ಜನರಿಗೆ ಆರೋಗ್ಯವನ್ನು ಕೊಡಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ನ್ಯೂ ಅಪೂರ್ವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ನಿಮ್ಮೆಲ್ಲರ ಸೇವೆಗೋಸ್ಕರ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಪರಮ ಪೂಜ್ಯರ ಶುಭ್ರ ಹಸ್ತದಿಂದ ಇವತ್ತು ಉದ್ಘಾಟನೆ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಕ್ಕಂಥದ್ದು.